ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಈ ತರ ಇರೋ ಫೋಟೋನ ಈ ತರ ಎಡಿಟ್ ಮಾಡ್ಬೋದು. ಅದೇಗೆ ಅಂತ ನೋಡ್ತೀರಾ? ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಗೈಸ್, ಈ ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ನಿಮಗೆ ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಹೆಸರು ಬಂದು ಐಪಿಕ್ ಅಂತ. ಐಪಿಕ್ ಆ್ಯಪ್ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಕೊನೆಯಲ್ಲಿ ತಿಳಿಸಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಎಡಿಟ್ ಮಾಡಬೇಕು ಅಂದರೆ ಫಸ್ಟು ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡಿಕೊಂಡು ಎಡಿಟಿಗೆ ಬಂದರೆ ನಿಮಗೆ ವಿ ವಾಲ್ ಅಂತ ತೋರಿಸುತ್ತೆ ಗೈಸ್. ನಿಮ್ಮ ಫೋಟೋ ಯಾವುದು ಇರುತ್ತೆ ಅದು ಹಾಕೋಬೇಕು. ಓಕೆನಾ? ನಾನೀಗ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ನಾನು ಈ ಫೋಟೋನ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ನಿಮಗೆ ಗೈಸ್ ಫೋಟೋ ಆ್ಯಡ್ ಮಾಡಿಕೊಂಡು ನೀವು ಕ್ರಾಪ್ ಹೋಗ್ಬೇಕಾಗುತ್ತೆ. ಕ್ರಾಪ್ ಹೋದ್ಮೇಲೆ ನಿಮಗೆ ಎಕ್ಸ್ಟೆಂಡ್ ಅಂತ ಇರುತ್ತಲ್ಲ, ಅಲ್ಲೋಗಿ ನಿಮಗೆ ಚೇಂಜ್ ಅಂತ ಇದೆಯಲ್ಲ, ಪಕ್ಕದ ಆಪ್ಷನು ಚೇಂಜ್ಗೆ ಹೋದರೆ ಇಲ್ಲಿ ಹೋದರೆ ಇಲ್ಲಿ ನಿಮಗೆ ಕಾಣೋದಿಲ್ಲ. ವಾಲ್ಪೇಪರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೀಪಿಗೆ ಬಂದರೆ ನೀವು ಇದನ್ನು ಕಮ್ಮಿ ಮಾಡ್ಕೊಳ್ಳಿ. ಫುಲ್ ಮಾಡಿಕೊಂಡು ನೀವು ಚೇಂಜ್ಗೆ ಹೋದರೆ ಇಲ್ಲಿ ವಾಲ್ಪೇಪರ್ಗೆ ಹೋಗಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇದು ಓಕೆನಾ? ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಜನ್ರೇಟ್ ಅಂತ ಇದೆಯಲ್ಲ, ಜನ್ರೇಟ್ ಮಾಡಿದ್ರೆ ಸಾಕು. ನಿಮಗೆ ಯಾವ ಥರ ಬೇಕೋ ಆ ಥರ ಜನ್ರೇಟ್ ಮಾಡಿ ಕೊಡುತ್ತೆ. ಒಂದು 5 ನಿಮಿಷ ಇರಿ, ಹೆಂಗೆ ಜನ್ರೇಟ್ ಆಗುತ್ತೆ ಅಂತ ನೋಡೋಣ. ಗೈಸ್ ನೋಡಿ, ಈ ಥರ ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ನಿಮಗೆ 3 ಥರ ಆಪ್ಷನ್ ತೋರಿಸುತ್ತೆ. ನಮ್ಮ ಸೈಜಿಗೆ ತಕ್ಕಂಗೆ ನೀವು ಇದನ್ನು ಸೇವ್ ಮಾಡ್ಕೊಬೋದು. ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ಅಪ್ಲೈ ಆಗುತ್ತೆ. ಅಪ್ಲೈ ಆಗಿದ್ದ ಫೋಟೋನ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೇಳುತ್ತಲ್ಲ, ಇಲ್ಲಿ ಕೊನೆಯಲ್ಲಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಇಷ್ಟೇ ಎಡಿಟು. ಮತ್ತು ಇನ್ನೊಂದು ಎಡಿಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನೀವು ಬ್ಯಾಕ್ಗ್ರೌಂಡ್ ಯಾವುದಾದ್ರು ಒಂದು ಫ್ರೇಮ್ ಇದ್ದರೆ ಸಾಕು. ಈ ಥರ ಫ್ರೇಮ್ ಇದ್ರೂ ನೀವು ಎಡಿಟ್ ಮಾಡ್ಬೋದು. ಇದು ಅಡ್ಜಸ್ಟಿಗೆ ಬಂದರೆ ಇಲ್ಲಿ ಕ್ರಾಪ್ಗೆ ಹೋದರೆ ನಿಮಗೆ ಎಕ್ಸ್ಚೇಂಜ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಚೇಂಜ್ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಚೇಂಜಿಗೆ ಬಂದರೆ ನಿಮಗೆ ಇಲ್ಲಿ ವಾಲ್ಪೇಪರ್ ಕಾಣಿಸೋದಿಲ್ಲ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಲ್ಪೇಪರ್ ಸೆಟ್ ಆಗುತ್ತೆ. ಓಕೆನಾ? ಇಲ್ಲಿ ಹೋದರೆ ನೀವು ಜಸ್ಟ್ ಎಷ್ಟಕ್ಕೆ ಬೇಕಷ್ಟು ಹಾಕ್ಕೊಂಡು ನೀವು ಜನ್ರೇಟ್ ಕೊಟ್ಟರೆ ಸಾಕು. ನೋಡಿ ಜನ್ರೇಟ್ ಆಗುತ್ತೆ. ಹಿಂಗೆ ಯಾವ ಥರ ಆಗುತ್ತೆ ಅಂತ ನನಗಿದು ಗೊತ್ತಿಲ್ಲ. ಈ ಫೋಟೋ ನಾನು ಇವಾಗಲೇ ಹಾಕ್ತಿರೋದು. ಬನ್ನಿ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ನಾನು ನೋಡ್ತೀನಿ, ನೀವು ನೋಡಿ. ಬಟ್ ಯಾವ ಸ್ಯಾಮ್ಸಂಗ್ ಫೋನ್ಗಿಂತ ಏನು ಕಮ್ಮಿ ಇಲ್ಲ ಗೈಸ್ ಇದು ಜನ್ರೇಟ್ ಆಗೋದು. ನೋಡಿದ್ರಲ್ಲ ಗೈಸ್ ಹೆಂಗೆ ಬರ್ತು ಅಂತ. ಜಸ್ಟ್ ಅದೊಂದು ಫೋಟೋ ಇತ್ತು, ಅದರಿಂದ ಈಗ ಫುಲ್ಲು ಅದು ಜನ್ರೇಟ್ ಮಾಡಿ ಫುಲ್ಲು ರಿಯಲಾಗಿ ತೆಗೆದಿರೋ ಥರನೇ ಫೋಟೋ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ ಅಷ್ಟೇ. ಇಲ್ಲಿ ಅಪ್ಲೈ ಕೊಟ್ಟರೆ ಮುಗೀತು. ಅಪ್ಲೈ ಕೊಟ್ಬಿಟ್ಟು ನಿಮಗೆ ರೈಟ್ ಮಾರ್ಕ್ ಕೊಟ್ಟರೆ ಇಲ್ಲಿ ಸೇವ್ ಅಂತ ಕೇಳುತ್ತೆ. ಸೇವ್ ಮಾಡಿಕೊಂಡು ಗ್ಯಾಲರಿಗೆ ಸೇವ್ ಆಗುತ್ತೆ ಗೈಸ್. ಅಷ್ಟೇ ವ್ಯತ್ಯಾಸ, ಇಲ್ಲಿ ಏನೂ ಹೋಗಲ್ಲ. ಗೈಸ್ ನೋಡಿದ್ರಲ್ಲ, ಯಾವ ಸ್ಯಾಮ್ಸಂಗ್ ಫೀಚರ್ಗಿಂತ ಈ ಆ್ಯಪ್ ಏನು ಕಮ್ಮಿ ಇಲ್ಲ. ಈ ಆ್ಯಪ್ ಲಿಂಕ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ನಿಮಗೆ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್ ಗೈಸ್.